Hi friends, welcome back to my channel. ಇವತ್ತಿನ ವಿಡಿಯೋದಲ್ಲಿ ಹೇರ್ ಫಾಲ್ಗೆ ಕಾರಣ ಏನು ಮತ್ತು ಅದಕ್ಕೆ ಏನು ಹೋಮ್ ರೆಮಿಡಿನ ಮಾಡ್ಕೋಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಏನು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ಹೇರ್ ಆಯಿಲ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು 3 ದೊಡ್ಡ ಪತ್ರೆ, ಕರ್ಪೂರವಲ್ಲಿ ಅಂತಲೂ ಕರೀತಾರೆ, 5 ಲವಂಗ, 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ. ಇವಾಗ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸ್ಟವ್ ಮೇಲೆ ಒಂದು ಬಟ್ಲನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೈಮ್ಗೆ ನಿಮಗೆ ಎಷ್ಟು ಹೇರ್ ಆಯಿಲ್ ಬೇಕಾಗುತ್ತೋ ಅಷ್ಟು ಮಾತ್ರ ಆಯಿಲ್ ಹಾಕ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಮೆಂತ್ಯನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಸ್ವಲ್ಪ ಪುಡಿ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಹಾಗೆ ದೊಡ್ಡ ಪತ್ರೆನ ಪೀಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಚೆನ್ನಾಗಾದಮೇಲೆ ಅದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ತಣ್ಣಗಾದಮೇಲೆ ಸೋಸ್ಕೊಂಡು ತಲೆಗೆ ಹಚ್ಕೊಳ್ತಾ ಇದ್ದೀನಿ. ದೊಡ್ಡ ಪತ್ರೆ ಮತ್ತು ಮೆಂತ್ಯ ಲವಂಗ 3 ಆಯಿಲಲ್ಲಿ ಹಾಕಿ ಬಿಸಿ ಮಾಡಿಬಿಟ್ಟು ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ಫಸ್ಟ್ ಟೈಮ್ ನೀವು ಹಚ್ಕೊಂಡು ನೋಡಿ, ಬೇಕಾದರೆ 100% ಅದು ರಿಸಲ್ಟ್ ಕೊಡುತ್ತೆ. ನಿಮಗೆ ಎಷ್ಟು ಹೇರ್ ಫಾಲ್ ಆಗ್ತಿರುತ್ತೋ ಅದರಲ್ಲಿ 50% ನಿಮಗೆ ಕಡಿಮೆ ಆಗಿಬಿಡುತ್ತೆ. ನೀವೇ ಮ್ಯಾಜಿಕ್ ಥರ ಫೀಲ್ ಆಗ್ತೀರಾ, ಈ ಥರ ಎಲ್ಲ ಆಗುತ್ತಾ ಅಂತ ಹೇಳ್ಬಿಟ್ಟು ಇದನ್ನ ನಾನೇ ಟ್ರೈ ಮಾಡಿ ನೋಡಿ ನನಗೆ ಬೆಸ್ಟ್ ರಿಸಲ್ಟ್ ಸಿಕ್ಕಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದೊಡ್ಡ ಪತ್ರೆ ಲವಂಗ 2 ನಮ್ಮ ಹೇರಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಫಾಸ್ಟಾಗಿ ಆಗೋ ಥರ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ಮಾತ್ರ ಹೇರ್ ಗ್ರೋತ್ ಚೆನ್ನಾಗಾಗೋದು, ಹೇರ್ ಫಾಲ್ ಕಡಿಮೆ ಆಗೋದು. ಹೀಟರ್ ಮತ್ತು ಗೀಸರ್ ವಾಟರ್ ಕೂಡ ಯೂಸ್ ಮಾಡೋದ್ರಿಂದ ನಮಗೆ ಹೇರ್ ಫಾಲ್ ಜಾಸ್ತಿನೇ ಆಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿಲಿ ನೀವು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಮಾತ್ರ ಸ್ನಾನ ಮಾಡಬೇಕು. ಅದಕ್ಕೆ ನಾವು ಜಾಸ್ತಿ ಬಿಸಿ ನೀರು, ಗೀಸರ್ ನೀರು, ಹೀಟರ್ ನೀರು ಜಾಸ್ತಿ ಬಿಸಿ ಯೂಸ್ ಮಾಡಿದಾಗಲೂ ಕೂಡ ಹೇರ್ ಫಾಲ್ ಜಾಸ್ತಿ ಆಗೋದು ಮತ್ತು ಸ್ಪ್ಲಿಟ್ ಹೇರ್ಸ್ ಆಗಿಬಿಡೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಆದಷ್ಟು ವಾರಕ್ಕೆ 2 ಸರ್ತಿ ನಾವು ಹೇರ್ ಆಯಿಲ್ ಮಾಡಬೇಕು. ಅಷ್ಟಾಗಲ್ಲ ನಮ್ಮ ಕೈಲಿ ಅಂದರೆ ವಾರಕ್ಕೆ 1 ಸರ್ತಿ ಆದರೂ ಮಾಡಿ. ಅದು ಕೂಡ ಆಗಲ್ಲ, ನಾವು ತುಂಬ ಬ್ಯುಸಿ ಇರ್ತೀವಿ ಅಂದರೆ ಇನ್ನೇನು ಸ್ನಾನಕ್ಕೆ ಹೋಗ್ತೀರಾ ಅಂತ ಅನ್ನಿಸ್ದಾಗ ಅಟ್ಲೀಸ್ಟ್ 2 ಅವರ್ಸ್ ಆದ್ರೂ ನೀವು ಹೇರ್ಗೆ ಆಯಿಲ್ ಅಪ್ಲೈ ಮಾಡಲೇಬೇಕು. ಆ ಥರ ಹೇರ್ ಆಯಿಲ್ ಅಪ್ಲೈ ಮಾಡೋದ್ರಿಂದನೇ ನಮ್ಮ ಹೇರ್ಗೆ ತುಂಬಾ ಏನೇ ಪ್ರಾಬ್ಲಮ್ಸ್ ಆದರೂ, ಅದು ಡ್ಯಾಮೇಜು, ಸ್ಪ್ಲಿಟ್ ಹೇರ್ಸು ಏನಾದ್ರೂ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ. ನಮ್ಗೆ ಏನೇ ಹೇರ್ ಪ್ರಾಬ್ಲಮ್ ಇದ್ದರೂ ಈ ಆಯಿಲ್ನ 1 ಸರ್ತಿ ಅಪ್ಲೈ ಮಾಡಿಕೊಂಡ್ರೆ ಸಾಕು. ಫಸ್ಟೇ ನಮಗೆ ಮೊದಲನೇ ಸರ್ತಿ ಅಪ್ಲೈ ಮಾಡಿದಾಗಲೇ ನಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಾವು ಕಂಟಿನ್ಯೂ ಮಾಡ್ಬೋದು. ಏನೇ ಮಾಡಿದ್ರೂ ಅಟ್ಲೀಸ್ಟ್ 1 ಮಂತ್ ಆದರೂ ಮಾಡಿ ನೋಡಿ. ಯಾವಾಗ ನಾವು ಹೇರ್ ಆಯಿಲ್ ಮಾಡಿದ್ರೂ ಕೂಡ ಬರೀ ಸ್ಕ್ಯಾಲ್ಪ್ಗೆ ಮಾತ್ರ ಹಚ್ಚಬಾರ್ದು, ಕೂದಲು ತುದಿಲಿ ಕೂಡ ಹಚ್ಚಬೇಕು. ತುದಿಲಿ ಸ್ಪ್ಲಿಟ್ ಹೇರ್ಸ್ ಜಾಸ್ತಿ ಆಗ್ತಾ ಇರುತ್ತೆ. ತುದಿಲಿ ಸ್ಪ್ಲಿಟ್ ಹೇರ್ಸ್ ಜಾಸ್ತಿ ಆದರೆ ಮಾತ್ರ ನಮಗೆ ತುಂಬಾ ಹೇರ್ ಫಾಲ್ ಆಗೋದು, ಆ ಥರ ಎಲ್ಲ ಆಗೋದು. ಎಲ್ರಿಗೂ ಮೇಲಿಂದ ಒತ್ತಗಿರುತ್ತೆ, ಕೆಳಗಡೆ ಬರೋ ಅಷ್ಟೊತ್ತಿಗೆ ಸಣ್ಣಕ್ಕೆ ಆಗ್ಬಿಟ್ಟಿರುತ್ತೆ. ಆ ಸ್ಪ್ಲಿಟ್ ಹೇರ್ಸ್ ನಮಗೆ ಹೇರ್ ಬೆಳೆಯೋಕ್ಕೆ ಬಿಡ್ತಾ ಇರಲ್ಲ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಟ್ರೈ ಮಾಡಿ ನೋಡಿ, ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಟಿಪ್ಸ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್.